ಸಿನಿಮಾ ಮಕ್ಕಳು ಸಿನಿಮಾ ಆದ್ರೂ ಒಂದು ಮೆಸೇಜ್ ಇದೆ. ಮಕ್ಕಳುಗಳು ಯಾವ ರೀತಿ ತಪ್ಪು ದಾರಿ ಇಳಿತಾರೆ, ಒಳ್ಳೆತನದಲ್ಲಿ ಯಾರು ಆಗಬೇಕಾದ್ರೂ ಮಧ್ಯದಲ್ಲಿ ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು, ಅವ್ರ ಅನಿಸಿಕೆ ಅಭಿಪ್ರಾಯ ತಕ್ಕಾಗಿ ಮಕ್ಕಳುಗಳು ಚೇಂಜ್ ಆಗ್ತವೆ. ಸಿನಿಮಾದಲ್ಲಿ ಒಂದು ಉದಾಹರಣೆ ತುಂಬ ಚೆನ್ನಾಗಿದೆ. ಸಿನಿಮಾ ಮಕ್ಕಳಾದ್ರೂ ತುಂಬ ಒಂದು ಮೆಸೇಜ್ ಇದೆ. ಎಲ್ಲರೂ ಪ್ರತಿಯೊಬ್ಬರು ನೋಡಬೇಕಾದಂಥ ಸಿನಿಮಾ. ತಂದೆ ತಾಯಿ ಜೊತೆಗೆ ಬಂದು ಮಕ್ಕಳಿಗೆ ತೋರಿಸಿದ್ರೆ ಸಿನಿಮಾದಲ್ಲಿ ಅವ್ರಿಗೊಂದು ಅನುಭವ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಮೇಕಿಂಗ್ ಇರ್ಬೋದು, ಒಂದು ಸಾಂಗ್ ಇರ್ಬೋದು, ಎಲ್ಲ ಪ್ರತಿಯೊಬ್ಬರು ಅಭಿನಯ ಹೊಸಬ್ರಾದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸಿನಿಮಾ ಇದು 100 ದಿವಸ ಓಡಲಿ. ನಮ್ಮ ಕನ್ನಡ ಸಿನಿಮಾ ಕನ್ನಡ ಜನತೆ ಪ್ರತಿಯೊಂದು ಮಕ್ಕಳುಗಳನ್ನ ಕರ್ಕೊಂಬಂದು ತೋರಿಸಿದ್ರೆ ಇದಕ್ಕೊಂದು ಉತ್ತಮ ಉದಾಹರಣೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ತುಂಬ ಚೆನ್ನಾಗಿದೆ ಮೇಡಮ್. ಸಿನಿಮಾ ಸೂಪರ್ ಆಗಿದೆ. ಎಲ್ಲರೂ ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹ ಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲ 80s 90ಸಲ್ಲಿ ಯಾವ ಥರ ಲೈಫ್ನ ಎಂಜಾಯ್ ಮಾಡ್ತಾಯಿದ್ವೋ ಅದನ್ನು ನಾವು ಇಲ್ಲಿ ಎಂಜಾಯ್ ಮಾಡ್ಬೋದು. ಎಲ್ಲ ಥಿಯೇಟ್ರಿಗೆ ಬಂದರೆ ನಿಮಗೆ 80s 90ಸಿಗೆ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಂಜುನಾಥ್ ಎದ್ದೂರವರು. ಸೊ ಮಕ್ಕಳು ಅಷ್ಟೇ, ಯಾರೂ ಹೊಸಬರು ಅಂತ ಅನಿಸಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದೇ ರೀತಿ ಮಕ್ಕಳು ಸಮಾಜಕ್ಕೆ ಯಾವ ರೀತಿ ಕೊಡುಗೆ ಕೊಡ್ಬೋದು ಅನ್ನೋದನ್ನು ಈ ಚಿತ್ರದ ಮುಖಾಂತರ ತೋರಿಸಿದ್ದಾರೆ. ಸೊ ಎಲ್ಲರೂ ಬಂದು ಮೂವಿ ನೋಡಿ, ಹೊಸಬ್ರನ್ನ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಒಂದು ವಿನಂತಿಸ್ತೀನಿ. ಮೂವಿ ತುಂಬ ಚೆನ್ನಾಗಿದೆ. ಮತ್ತು ಸ್ಟೋರಿ ಬಂದು ಇದು ಮೇಯ್ನ್ ಥಿಂಗ್ ಬಂದು ಊರಿನ ಸಂಪ್ರದಾಯ ಬಗ್ಗೆ ಹೇಳ್ತಾರೆ. ಸೊ ಅದೊಂದು ಎಲ್ಲರೂ ನೋಡಿ ಕಲಿಬೇಕಾಗಿರೋಂಥದ್ದು. ಮತ್ತು ಒಂದು ಒಳ್ಳೆ ತುಂಬ ಮೆಸೇಜ್ ಇದೆ. ಸೊ ಕಾಡಿನ ಸಂರಕ್ಷಣೆಯಾಗಲಿ, ಉಳಿಸ್ಕೊಳ್ಳೋದಾಗಲಿ, ಮತ್ತು ಮೇಯ್ನು ಎಲ್ಲ ಮಕ್ಕಳು, ಎಲ್ಲ ತಾಯಿ ತಂದೆ ಅವ್ರ ಮಕ್ಕಳನ್ನ ಒಂದು ಸರಿ ಕರ್ಕೊಂಬಂದು ತೋರಿಸ್ಬೋದು ಮೂವಿನ. ತುಂಬ ಚೆನ್ನಾಗಿದೆ ಮೂವಿ. ಮತ್ತು ಇದೊಂಥರ ಹೊಸ ಮೂವಿ ಥರ. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ಕನ್ನಡಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಅಂತ ನಾನು ಹೇಳ್ತೀನಿ. ಬಟ್ ಮೂವಿ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಸ್ವಲ್ಪ ನಿಮಗೆ ಸ್ಲ್ಯಾಗ್ ಆಗ್ಬೋದು, ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಓಕೆ ಮೇಡಮ್. ಪರಿಸರ, ನೀರು, ಕಾಡು, ಹಳ್ಳಿ, ಸ್ಕೂಲು ಎಲ್ಲ ಫಾರೆಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ರು. ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು ನೋಡೋಕ್ಕೆ. ನಮಗೂ ಎಂಜಾಯ್ ಮಾಡಿದ್ರು, ಚೆನ್ನಾಗಿತ್ತು. ಥ್ಯಾಂಕ್ ಯು. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಕಾಡಿನ ಬಗ್ಗೆ ಏನು, ನಾವು ಕಾಡು ನಾಶ ಮಾಡಿದ್ರೆ ಏನಾಗುತ್ತೆ ಅನ್ನೋದು ನಮ್ಗೆ ಅರ್ಥ ಆಯಿತು. ಕಾಡಿನ ಬಗ್ಗೆ, ಕಾಡನ್ನು ಯಾಕೆ ನಾಶ ಮಾಡಿದ್ರೆ ಏನಾಯ್ತದೆ, ಕಾಡಿಲ್ಲ ಅಂತಂದರೆ ಏನು ನಮ್ಗೆ ಏನಾಗುತ್ತೆ ಅನ್ನೋದು ಅರ್ಥ ಆಯಿತು. ಅಂದರೆ ಕಾಡನ್ನು ನಾವು ಕಾಡನ್ನು ನಾಶ ಮಾಡ್ತು ಅಂತಂದರೆ ನಮಗೆ ಮಳೆ ಬೆಳೆ ಏನೂ ಆಗಲ್ಲ. ಆಮೇಲೆ ಮಕ್ಕಳುಗಳು ಚೆನ್ನಾಗಿ ಮಾಡಿದ್ದಾರೆ. ಸಾಧನೆ ಮಾಡಿ ತೋರಿಸ್ತೀನಿ ಅಂತ ಒಂದು ಹುಡುಗಿ ಹೇಳಿತು, ಅದನ್ನು ತೋರಿಸಿದ್ದಾರೆ. ಚೆನ್ನಾಗಿದೆ. ಅಂದರೆ ಕಾಡು ಉಳಿಸಿ ನಾಡು ಬೆಳೆಸಿ ಅನ್ನೋ ಥರ ಪಾಠ ಕಲಿತಾರೆ. ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ನೋಡ್ಬೇಕು, ಫಿಲಮ್ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿದೆ. ಮಕ್ಕಳು ಓದೋದ್ರಲ್ಲಿ ಅವ್ರ ವಿದ್ಯಾರ್ಥಿಗಳಲ್ಲಿ ಪಾಠ ಹಳೆ ಕಾಲದಲ್ಲಿ ನೋಡಿ ತುಂಬ ಇಷ್ಟ ಆಯಿತು. ನಾವು ಅದೇ ವಯಸ್ಸಲ್ಲಿ ಇದ್ದೀವಿ, ಇವಾಗ ನೋಡ್ತಾ ಇದ್ದೀವಿ, ನೆನಪು ಬರ್ತಾ ಇದ್ದೀವಿ. ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ನೋಡ್ಬೋದು. ಚೆನ್ನಾಗಿದೆ. ಮಕ್ಕಳ ಪಾತ್ರ ಇದು ನಮ್ಮ ತೀರ್ಥದಲ್ಲಿ ಮಲೆನಾಡಿಂದ ಸೊಗಡು ಚೆನ್ನಾಗಿತ್ತು. ಮತ್ತು ಮಕ್ಕಳ ಜೊತೆ ಬೆರ್ತು ಮಾಡಿದ್ರಿಂದ ಮಕ್ಕಳದು ಅಷ್ಟು ಜನದ್ದು ಪ್ರತಿಭೆ ಯಾವುದರಲ್ಲೂ ಮತ್ತೊಂದು ಹೊಸತಕ್ಕೆ ಹೋಗೋಕ್ಕೆ ಅವಕಾಶ ಆಗ್ತದೆ. ಚೆನ್ನಾಗಿತ್ತು. ಹೌದು ಭಾರಿ ನೋಡಲಿ. ಹಾಂ, ಅದು ಸತ್ಯ ನಿಜಕ್ಕೂ ಸತ್ಯ ಅಂತ ಒಳ್ಳೆಯದು. ಎಲ್ಲ ಚೆನ್ನಾಗಿತ್ತು ಪ್ರತಿಯೊಬ್ಬರದ್ದು. ಇವ್ರ ನಿರ್ದೇಶನ ಇವರು ಮಂಜುನಾಥ್ ನಮ್ಮ ಹುಟ್ಟೂರವರು. ನಾವು ಅದಕ್ಕೆ ಚೆನ್ನಾಗಿ ಮಾಡ್ಯಾರ. ಅವ್ರು ಭಾರಿ ಒಂದು ಎಫರ್ಟ್ ಐತಿ ಇದರಲ್ಲಿ. ಅವ್ರು ಭಾರಿ ಒಂದು ಇದರಲ್ಲಿ ಬಂದು ಇಲ್ಲಿ ಈಗ ಬೆಂಗಳೂರಲ್ಲಿ ಬಂದು ಇಂಥದ್ದೊಂದು ಸಾಧನೆ ಮಾಡಿದ್ದು ನಮ್ಮೆಲ್ಲರಿಗೆ ಹೆಮ್ಮೆ, ಹುಟ್ಟೂರಿನ ಹೆಮ್ಮೆ ಪುತ್ರ. ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ಮಕ್ಕಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹುಡುಗನೂ ಮಾಡೈತೆ ಅದ್ರಲ್ಲಿ ಮಿಥುನ್ ಅಂತ. ತುಂಬ ಚೆನ್ನಾಗಿದೆ ಫಿಲಮ್.
ಒಂದು ಪಾತ್ರ ತುಂಬ ಇಷ್ಟ ಆಯಿತು ಅಂದರೆ ಯಾವುದು ಹೇಳ್ತೀರಾ? ಹಾಂ ಈ ಒಂದು ಪಾತ್ರ ನನಗೆ ತುಂಬ ಇಷ್ಟ ಆಯಿತು ಸಿನಿಮಾದಲ್ಲಿ ಅನ್ನೋ ಹೋಗಿದ್ರೆ ಲಾಸ್ಟಲ್ಲಿ ತುಂಬ ಚೆನ್ನಾಗಿದೆ. ಕಡಲ್ಲಿ ಎಲ್ಲ ಇದು ಮಾಡ್ತಾರಲ್ಲ ಮಕ್ಕಳೆಲ್ಲ ಸೇರಿ ಅದೆಲ್ಲ ತುಂಬ ಚೆನ್ನಾಗಿ. ಜನಕ್ಕೆ ಏನು ಹೇಳ್ತೀರಾ? ನೋಡ್ಬೋದಾ ಈ ಸಿನಿಮಾನ? ಹಾಂ ನೋಡ್ಬೋದು, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಏನು ಅಂದರೆ ಮಲೆನಾಡಿನ ಸೊಗಡಾಗಿರ್ಬೋದು, ಅಲ್ಲಿ ಕಲೆ ಸಂಸ್ಕೃತಿಗಳಾಗಿರ್ಬೋದು, ಅಲ್ಲಿನ ಆಚಾರ ವಿಚಾರಗಳು, ಅಲ್ಲಿನ ರೈತಾಪಿ ವರ್ಗದ ವಿಚಾರಗಳಾಗಿರ್ಬೋದು, ಇವತ್ತಿನ ಏನು ನಗರೀಕರಣದ ಜನಗಳಿಗೆ ಇದನ್ನು ತೋರಿಸ್ಬೇಕು ಅಂತಕ್ಕಂಥದ್ದು ತುಂಬ ಸಂತೋಷ ಆಗೈತೆ. ಇಂಥ ಒಂದು ಆತ್ಮವಿಶ್ವಾಸದಂಥ ವಿಚಾರಗಳನ್ನು ನೋಡಿರೋದು ಈ ಫಿಲಮಿನ ಮುಖಾಂತರ ನೋಡಿರೋದು ನಮಗೆ ತುಂಬ ಸಂತೋಷ ಆಯಿತು. ಚೆನ್ನಾಗಿದೆ ಮೇಡಮ್. ಇದನ್ನು ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಯಾಕೆ ಅಂತ ಅಂದರೆ ಮೇಡಮ್ ಇದರಲ್ಲಿ 2 ಆಪ್ಷನ್ ಇದೆ. ಒಂದು ಹಳ್ಳಿನ ಒಂದು ವಾತಾವರಣ. ಈಗ ಹಿಂದೆ ನಾವೆಲ್ಲ ಚಿಕ್ಕೂಟಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ಅವತ್ತಿನ ಇರ್ತಕ್ಕಂಥ ಒಂದು ಆ್ಯಟಿಟ್ಯೂಡ್ ಇರ್ಬೋದು, ಇವತ್ತು ನಾವು ಒಂದು ಕಾನ್ವೆಂಟಲ್ಲಿ ಮತ್ತೊಂದು ಓದಿರ್ತಕ್ಕಂಥ ಆ್ಯಟಿಟ್ಯೂಡ್ ಇರ್ಬೋದು, ಚೆನ್ನಾಗಿದೆ. ಒಂದು ಇನ್ನೊಂದು ಏನಪ್ಪ ಅಂತಂದರೆ ಕಾಡಲ್ಲಿ ಒಂದು ಯಾವುದೇ ರೀತಿಯ ಈಗ ಕೆಟ್ಟದ್ದು ಮಾಡೋದೇ ಬೇರೆ, ಅದನ್ನು ಪಾಪ ಕೆಟ್ಟದ್ದು ಮಾಡೋರು ಒಳ್ಳೆಯವ್ರನ್ನೇ ಇವತ್ತಿನ ಕಾಲದಲ್ಲಿ ಅಪರಾಧಿಗಳನ್ನ ಮಾಡ್ತಾವ್ರೆ. ಬಟ್ ಇಲ್ಲಿ ಏನೇ ಇಲ್ಲಿ ಕ್ರಿಮಿನಲ್ ಕೆಲಸ ಮಾಡೋರೆಲ್ಲ ಹೊರಗಡೆ ಇರ್ತಾರೆ, ಒಳ್ಳೆ ಕೆಲಸ ಮಾಡೋರೆಲ್ಲ ಒಳಗಿರ್ತಾರೆ. ಇದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ಇಂದಿನ ಒಂದು ನಮ್ಮ ಜೀವನ ಇದನ್ನು ನೋಡಿದರೆ ನಮಗೆ ಸಿನಿಮಾ ಚೆನ್ನಾಗಿದೆ. ಬಟ್ ಚೆನ್ನಾಗಿ ಯಶಸ್ವಿಯಾಗಲಿ. ಇದಕ್ಕೆಲ್ಲ ಪಾಪ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಕಡೆ ಧನ್ಯವಾದ. ಥ್ಯಾಂಕ್ ಯು. ಯಾಕೆಂದರೆ ಇವಾಗ ನಾವೆಲ್ಲ ಈ ಎಜುಕೇಷನ್ ತುಂಬ ಮರ್ತ್ಬಿಟ್ಟಿದ್ದೀವಿ. ಹಳೆ ಎಜುಕೇಷನ್ಗೆ ತೊಂದರೆ ಗೌರ್ಮೆಂಟ್ ಸ್ಕೂಲ್ ಇರ್ಬೋದು ಮತ್ತು ಲಗೋರಿ ಆಟಗಳು ತುಂಬ ಮೆಮೊರಿ ತುಂಬ ನಮಗೆ ತುಂಬ ಕಲಿಸ್ತು. ನಮಗೆ ಅಲ್ಪುಂಡು ಮೂವ್ಸ್ ತುಂಬ ಚೆನ್ನಾಗಿದೆ. ಅದು ನನಗೆ ಅದು ಹೊಸ, ಯಾಕೆಂದ್ರೆ ನಾವು ಲೋಕಲ್ ಜನ, ನಾವು ಇಲ್ಲಿ ಸೌತ್ ಕರ್ನಾಟಕ ಅಷ್ಟು ಗೊತ್ತಿಲ್ಲ ನಮಗೆ. ಅದು ತುಂಬ ಈ ಥರ ಮಾಡ್ತಾರೆ ಅಂತ ತುಂಬ ಅನುಭವ ಜಾಸ್ತಿ ಆಯ್ತು ನಮಗೆ. ನಾವು ಡಿಫ್ರೆಂಟಾಗಿ ಮಾಡೋದು, ಅವ್ರದ್ದು ಡಿಫ್ರೆಂಟಾಗಿ ಮಾಡಿದ್ರು ಅವರು. ನಮ್ಗೆ ಸ್ವಲ್ಪ ಕಲಿಕೆ ಆಯ್ತು ನಮ್ಗೆ, ಈ ಥರ ಮಾಡ್ತಾರಲ್ಲ ಅಂತ ಒಂದು ಅನುಭವ ಆಯಿತು ನಮಗೆ. ಆ್ಯಕ್ಚುಲಿ ಮಕ್ಕಳದು ಪಾತ್ರ ಇರ್ಬೋದು, ಮತ್ತು ಅದು ಆ ಗಂಧ ಕಡೆ ಕನ್ನಡಿತಾರಲ್ಲ, ಮತ್ತು ಕಾಡು ಉಳಿಸ್ಬೇಕು ಅನ್ನೋದು ಒಂದು ಟಾಪಿಕ್ ಇದೆಲ್ಲ, ಅದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಸಾಕು, ಫಿಲಮ್ ಎಲ್ಲ ಚೆನ್ನಾಗಿದೆ, ಬಂದು ನೋಡಿ ಎಲ್ಲರೂ ಇದು ಮಾಡಿ ಎಂಕರೇಜ್ ಮಾಡಿ. ಆಗಿನ ಕಾಲ ಅದರಲ್ಲಿ ಫಿಲಮ್ ಹೆಂಗೆ ಮಾಡಿದ್ರು ಅಂತ ಅದು ನಮಗೂ ಒಂದು ಪಾಠ, ಮಕ್ಳಿಗೂ ಅರ್ಥ ಆಗುತ್ತೆ ಹೆಂಗೆ ಮುಂದೆ ಜನ್ರೇಷನ್ ಹಿಂದೆ ಹೆಂಗಿತ್ತು ಈಗ ಹೆಂಗೆ ಅನ್ನೋದು. ಅದು ಸ್ವಲ್ಪ ಅವರು ಮಕ್ಳುಗಳು ಸ್ವಲ್ಪ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಹೆಂಗೆ ಅನ್ನೋ ಗೊತ್ತಾಗುತ್ತೆ. ಆಲ್ ದ ಬೆಸ್ಟ್ ಫಿಲಮ್. ಚೆನ್ನಾಗಿ ಎಲ್ಲರೂ ಬಂದು ಎಲ್ಲ ಎಂಕರೇಜ್ ಮಾಡಿ, ಎಲ್ಲ ನೋಡಿ ಎಲ್ಲರೂ ಇದು ಮಾಡಿ. ಹಾಗೆ ಚೆನ್ನಾಗಿ ಅನ್ನಿಸ್ತು ನನಗೆ. ನಾನೇ ಫಿಲಮಲ್ಲಿ ನೋಡ್ಕೊಂಡಿದ್ದೆ, ಅದು ಬೇರೆ ಫಸ್ಟ್ ಟೈಮು. ನಾನು ಈ ಥರದಲ್ಲಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ಈ ಥಿಯೇಟ್ರಲ್ಲಿ ದೊಡ್ಡದಾಗೆ ನನ್ನ ಮುಖ ನಾನು ನೋಡಿ ಫಸ್ಟ್ ಟೈಮು. ಅನಿಸ್ತು. ಥ್ಯಾಂಕ್ ಯು. ಎಲ್ಲರೂ